ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ಇವತ್ತು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತೊಂದು ಲಾಂಗ್ ಡ್ರೈವ್ ಹೊಂಟಿವಿ. ಎಲ್ಲಿಗಪ್ಪ ಹೇಳಬೇಕಪ್ಪ ಅಂದ್ರೆ ಇವತ್ತು ಬೆಳಗಾವಿಯಿಂದ ನಮ್ಮ ಮನೆ ದೇವ್ರಿಗೆ ಹೊಂಟಿದ್ದೀವಿ. ಇಲ್ಲಿಂದ ಒಂದು ಸುಮಾರು 200 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಊರಿಗೆ ಹೋದಷ್ಟೇ ಆಗುತ್ತೆ, ಬಿಜಾಪುರಕ್ಕೆ ಹೋದಷ್ಟೇ. ಅಷ್ಟು ಇವತ್ತು ನಮ್ಮ ಟ್ರಾವೆಲಿಂಗ್, ನಮ್ಮ ಟ್ರಿಪ್ಪ ಬರೀ ಈ ನಮ್ಮ ಅಂಬಾರಿ ಜೊತೆಗೆ. ನಾವು ಯಾವಾಗಲೂ ಕಾರೊಳಗೆ ಹೋಗೋದು, ಇವತ್ತು ಬೈಕ್ ಮೇಲೆ ಹೊಂಟಿದ್ದೀವಿ. ಲಾಂಗ್ ಟ್ರಿಪ್ ಅದ್ರಾಗ ನಂಗೆ ಡ್ರೈವ್ ಅಂದರೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ. ಅಂತಂದ್ರೆ ಬೈಕ್ ಮ್ಯಾಗ ಹೋಗೋದಂದ್ರೆ ಇನ್ನೂ ಭಾರಿ ಮಜಾ ಇರ್ತೈತಿ. ಅವನು ಎಲ್ಲಿ ಬೇಕಲ್ಲಿ ಟೈಮ್ ಸಿಕ್ಕಲ್ಲಿ ನಿಲ್ಲಿಸ್ಕೊತ ಆರಾಮ್ ತಿನ್ಕೊತ ಉಣ್ಕೊತ ಮಸ್ತ್ ಮಜಾ ಮಾಡ್ಕೊತ ಹೋಗೋದು ಒಂದು ಭಾರಿ ಮಜಾ. ಅದಕ್ಕೆ ಬರ್ರಿ ಈಗ ಏನಿಲ್ಲ ಒಂದು 20 ಕಿಲೋಮೀಟ್ರ್ ಅಷ್ಟೇ ಬಂದೀವಿ. ಅಲ್ಲಿ ಮನೆಯಿಂದ ಚಾಲು ಮಾಡೋಕ್ಕಾಗಲಿಲ್ಲ ಬ್ಲಾಗ್. ಯಾಕಪ್ಪ ಅಂದ್ರೆ ಮನೆಯೊಳಗೆ ಇನ್ನೂ ಕತ್ಲಾಗಿತ್ತು. ಯಾಕಂದ್ರೆ 5 ಗಂಟೆಗೆ ಬಿಟ್ಟಿದ್ದೀವಿ, 6 ಗಂಟೆಗೆ ಬಿಟ್ಟಿದ್ದೀವಿ ಅನಿಸ್ತಿತ್ತು. 6 ಗಂಟೆಗೆ ಬಿಟ್ಟಿದ್ದೀವಿ, ಇನ್ನೂ ಕತ್ಲಿತ್ತು. ಹಾಗಾಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಅರ್ಜೆಂಟ್ ಇತ್ತು, ಜಲ್ದಿ ಹೋಗೋದಿತ್ತು. ಭಾಳ ದೂರ ಐತಲ್ಲ, ಜಲ್ದಿ ಹೋಗಿ ವಾಪಸ್ ಬರ್ಬೇಕು. ಮತ್ತು 200 ಕಿಲೋಮೀಟ್ರ್ ಹೋಗಿ ಮತ್ತು 200 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಆಗುತ್ತೆ ಟೋಟಲ್. ಹಂಗಾಗಿ ಮನೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ನಡು ಬಂದು ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ. ನಮ್ಮ ಮೇಡಮ್ಮ ಇಲ್ಲಿ ಕುಂತಾಳ ಹಾಡ ಕೇಳ್ಕೊಂತ. ಆಕೆಗೆ ಸ್ವಲ್ಪ ಸಿಟ್ಟು ಬಂದೈತಿ, ಬೈದೀನಿ ಮುಂಜಾನೆ ಅದು ಮನ್ಯಾಗ. ಮಂಡಗಂಡ ಬೈದು ಬಿಟ್ಟೇನಿ ರೀ, ಮಣ್ಣಗಂಡ. ಇದು ನಮ್ಮ ಬಿಜಾಪುರ ಭಾಷೆ, ಇದು ಮಂಡಗಂಡ. ಎಲ್ಲರೂ ಮನಗಂಡ ಅಂತಾರೆ, ನನ್ನ ಭಾಷೆದಾಗ ಮಂಡಗಂಡ ಅನ್ನಾಗತ್ತೀನಿ. ನಿಮ್ಗೆ ಯಾರಿಗಾರ ಇದು ಮಂಡಗಂಡ ಅರ್ಥ ಆಯ್ತಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ಮೇಡಮ್ ಇವತ್ತು ಶೆಟ್ಕೊಂಡಾರ. ಬರ್ರಿ ಯಾಕೆ ಶೆಟ್ಕೊಂಡಾರ ಅಂತ ಕೇಳೋಣ. ಹಲೋ, ನಮಸ್ಕಾರ ರೀ ಮೇಡಮ್. ಯಾಕೆ ಶೆಟ್ಕೊಂಡಿರಿ? ಮಾತಾಡಂಗೇ ಇಲ್ಲ ಒಟ್ಟು. ಅವ್ರು ಮಾತಾಡೋದು ಬೇಡ, ಯಾಕಂದ್ರೆ ನಮ್ಮ ಚಾನಲ್ದಾಗ ಅವ್ರು ಮಾತಾಡೋದಿಲ್ಲ ಅಂತ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ನಮಗೆ ಅವ್ರು ಮಾತಾಡೋದು ಬೇಡ. ನಮ್ಮ ಬ್ಲಾಗ್ ನಾವು ಮುಂದುವರ್ಸೋನು. ಅವ್ರು ಮಾತಾಡಲಿ ಬಿಡಲಿ, ನಮ್ಮ ವಿಡಿಯೋ ಅಂತೂ ನೋಡ್ತಿರಲ್ಲ. ನೀವು ನೋಡ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಾಂದ್ರೆ ನಾನು ಬ್ಲಾಗ್ ಮಾಡೋಕೆ ಹೋಗಂಗಿಲ್ಲ. ನಮ್ಮ ಮೇಡಮ್ ವಿಡಿಯೋ ಮಾಡೋಂಗಿಲ್ಲ ಅಂದ್ರೆ, ಬರೋಂಗಿಲ್ಲ ಅಂದ್ರೆ, ನೀವು ವಿಡಿಯೋ ನೋಡೋಂಗಿಲ್ಲ ಅಂದ್ರೆ ಯಾವ ಲೇಪ ಸೌಂಡ್ ಮಾಡ್ಕೋತ ಮಾತಾಡೋ ಸಹಿತ ಕೇಳಿಸ್ಲಾರ್ದಂಗೆ ಆ ನಮ್ಮನೆ ಸೌಂಡ್ ಮಾಡ್ಕೊಂಡು ಹೊಂಟಾನ. ಪಾಪ ಅವನಿಗಾರ ಯಾಕೆ ಬೈಯೋದ್ರಿ? ರೋಡ್ ಮ್ಯಾಗ ಹೊಂಟಾನ, ಪಾಪ ಅವನಿಗೆ ಯಾಕೆ ಬೈಯೋದು? ನೋಡ್ರಿ, ನೀವು ವಿಡಿಯೋ ನೋಡ್ತೇನೆ ಅಂದ್ರೆ ನಾವು ವ್ಲಾಗ್ ಮಾಡ್ತೇನೆ. ಇಲ್ಲ ನಮ್ಮ ಮೇಡಮ್ ಇಲ್ಲಾರ್ದ ನೀವು ವಿಡಿಯೋ ನೋಡಂಗಿಲ್ಲ, ನೀವು ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ ಅಂತ ಒಂದು ಕಮೆಂಟ್ ಹಾಕಿಬಿಡ್ರಿ. ನಾಳೆಯಿಂದ ವಿಡಿಯೋ ಬಂದ್ ಮಾಡಿಬಿಡ್ತೀನಿ. ನಾವು ವಿಡಿಯೋನ ಬ್ಲಾಗ ಮಾಡೋಕೆ ಹೋಗಂಗಿಲ್ಲ. ಓಕೆ, ಕಮೆಂಟ್ ಮಾಡಿರಿ. ಇನ್ನೂ ಭಾಳ ದೂರ ಐತಿ, ಬರ್ರಿ ಹೋಗೋಣ. ಇವತ್ತಿನ ಬ್ಲಾಗ್ ಒಳಗೆ ಏನೇನು ಆಗ್ತೈತಿ ಏನೇನಿಲ್ಲ, ಲೆಟ್ಸ್ ಗೋ ಗೈಸ್. ಇನ್ನೂ ನಾಷ್ಟ ಮಾಡಿಲ್ಲ, ಇನ್ನೂ ಒಂದು 20-30 ಕಿಲೋಮೀಟ್ರ್ ಹೋಗಿ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿಕೊಂಡು ಅಲ್ಲಿಂದ ನಮ್ಮ ಟ್ರಾವೆಲಿಂಗ್ ಮುಂದುವರ್ಸೋಣ್ರಿ. ಭಾಳ ದೂರ ಐತಿ, ನೋಡೋಣ. ಭಾರಿ ಮಸ್ತ್ ಮಜಾ ಇರ್ತೈತಿ ಇವತ್ತಿನ ಬ್ಲಾಗ್. ನೋಡಿರಿ, ಮುಂದುವರ್ಸ್ಕೊಂಡು ಸ್ಕಿಪ್ ಮಾಡ್ದೆ ಮುಂದೆ ವ್ಲಾಗ್ ನೋಡ್ರಿ ಅಂತ ಹೇಳ್ತಾ ಬರ್ರಿ ಹೋಗೋಣ. ಲೆಟ್ಸ್ ಗೋ. ಈ ಥರ ಮಖಕ್ಕೆ ಅರ್ವಿ ಯಾಕೆ ಕಟ್ಕೋತಾರೆ ಅನ್ನೋದು ಇನ್ನೂರಿಗೂ ಗೊತ್ತಾಗಿಲ್ಲ ನನಗೆ. ಎಲ್ಲರೂ ಕಟ್ಕೋತಾರೆ ಬೈಕ್ ಮ್ಯಾಗ ಹೋಗುವಾಗ. ಯಾಕೆ ಹಿಂಗೆ ಕಟ್ಕೋತಾರ? ನಾವೇನೋ ಅವಾಗ ಬೇರೆನೇ ತಿಳ್ಕೊತಿದ್ವಿ, ಆದರೆ ಈಕಿನೂ ಕಟ್ಕೊಂಡಾಳ. ಅದು ಯಾಕಂತ ಗೊತ್ತಾಗಿಲ್ಲ ಇನ್ನೂವರೆಗೂ. ಏನು ಮೇಕಪ್ ಹಾಳಾಗ್ತೈತಂತನೋ ಅಥವಾ ಏನು ಗಾಳಿ ಕೂದಲ ಏನು ಹಾರಾಡ್ತಾವಂತೋ ಏನೋ ಗೊತ್ತಿಲ್ಲ. ಒಟ್ಟು ಕಟ್ಕೋತಾರ. ನೀವು ಕಟ್ಕೋತಿದ್ರೆ ಕಮೆಂಟ್ ಮಾಡಿರಿ. ಯಾಕೆ ಕಟ್ಕೋತಾರ ಈ ಮಖಕ್ಕೆ ಅರ್ವಿ? ಮುಸ್ಲಿಮ್ಸ್ ಕತೆ ಅಂತೇಳಿ ನೀವು ಕಮೆಂಟ್ ಮಾಡಿರಿ. ಓಕೆ, ಬರ್ರಿ ಲೆಟ್ಸ್ ಗೋ ಹೋಗೋಣ ಮುಂದೆ. ಭಾಳ ಲೇಟ್ ಆಗ್ತೈತಿ.
ಅವ್ರು ಎಲ್ಲ ಈಗ ಎಲ್ಲಮ್ಮನ ಹೆಸರಿನಾಗ ದುಡ್ಡು ವಸೂಲಿ ಮಾಡ್ತಾರೆ. ಎಲ್ಲಮ್ಮ ಅಂತ ನೀ ಯಾಕೆ ಹಣ್ಣು ಗೊತ್ತದ ನನಗೆ ಅದು ತೊಗೊಳಂಗಿಲ್ಲ ಅವ್ರ ನೀ ಯಾಕೆ ಹಣ್ಣು ಕೊಡಕ್ಕೆ ಹೋಗಿಲ್ಲ ಅವ್ರಿಗೆ ಹಣ್ಣು ತೊಗೊಳಂಗಿಲ್ಲ. ಯಾರಾಗಲಿ ಭಿಕ್ಷಾಟನೆ ಮಾಡೋರು ಹಣ್ಣು ಊಟ ತೊಗೊಳಂಗಿಲ್ಲ, ಊಟ ತೊಗೊಳಂಗಿಲ್ಲ, ದುಡ್ಡು ರೊಕ್ಕ ಕೇಳ್ತಾರೆ ಬರೀ. ಅದು ಒಂದು ಬಿಸ್ನೆಸ್ ಆಗೈತೆ ಈಗ, ಮತ್ತು ಅವ್ರು ಯಾಕೆ ಹಣ್ಣು ತೊಗೋತಾರೆ? ಓಕೆ ಹೋಗೋಣ. ಓಕೆ ಲೆಟ್ಸ್ ಗೋ ಗೈಸ್. ಇದಂತೂ ನಿಮ್ಗೇನು ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತೈತೆ ನಿಮ್ಗೆ. ಸದ್ಯಕ್ಕೆ ಎಲ್ಲಿದೆವು ಅಂದ್ರೆ ಯರಗಟ್ಟಿ ಅಷ್ಟೇ. ಯರಗಟ್ಟಿ ಬಂದ್ವಿ, ಮುಂದೆ ಹೋಗ್ಬೇಕು, ಇನ್ನೂ ಭಾಳ ದೂರ. ಓಕೆ ಓಕೆ ಲೆಟ್ಸ್ ಗೋ ಗೈಸ್. ಅಲ್ಲಿ ಹಾರ ತೊಗೊಂಡಿವಿ, ಹಾರ ಈಗ ಹೂವು ಬೇಕಂತ ಹೂವು ತೊಗೊಂಡಿವಿ. ಈಗ ಇನ್ನೂ ಭಾಳ ದೂರ ಐತೆ ಹೋಗ್ಬೇಕು. ಈಗ ಯರಗಟ್ಟೆ ಇದ್ದೀವಿ, ಇಲ್ಲಿಂದ ಬಿಡೋನು. ಇಲ್ಲೇ ನಾಷ್ಟ ಮಾಡ್ಬೇಕಂದೀವಿ. ಆ್ಯಕ್ಚುಲಿ ಇವತ್ತು ಈಗ ಯಾಕೋ ಆಕಿ ಹೊಟ್ಟೆಸ್ತಿಲ್ಲ ಅಂತ ಮುಂದೆ ಇನ್ನೊಂದು 10 ಕಿಲೋಮೀಟ್ರ್, ಇನ್ನೊಂದು 10-20 ಕಿಲೋಮೀಟ್ರ್ ಹೋಗಿ ನಾಷ್ಟ ಮಾಡೋನು. ಅಲ್ಲಿ ಹೂವು ಸಿಗ್ತಾವೆ, ಆದ್ರೆ ಭಾಳ ಕಾಸ್ಟ್ಲಿ ಇರ್ತಾವೆ ಮತ್ತು ಜಾಸ್ತಿ ಇರೋಂಗಿಲ್ಲ, ಅಲ್ಲಿ ಸರಿ ಇರೋಂಗಿಲ್ಲ ಹೂವು. ಅದಕ್ಕಾಗಿ ಇಲ್ಲೇ ಮಸ್ತ್ ಇತ್ತು, 50 ರೂಪಾಯಿ ಅಂತ ಇಲ್ಲೇ ಮಸ್ತಿತ್ತು ಹೂವಿನ ಹಾರಗಳು. ಇಲ್ಲೇ ಒಂದು ಹೂವಿನ ಹಾರ ತೊಗೊಂಡು ಇನ್ನೇನು ಕಾಯಿ ಏನೇನೈತೆ ಅಲ್ಲೇ ತೊಗೊಳ್ಳೋನು. ಓಕೆ ಹೋಗೋಣ ಬರ್ರಿ, ಲೆಟ್ಸ್ ಗೋ. ಓಕೆ ಗೈಸ್, ಈಗ ಜಸ್ಟ್ ಮುನವಳ್ಳಿ ಬಂದೇವು ನೋಡ್ರಿ. ಮುನವಳ್ಳಿ ಸೌದತ್ತಿ ರೋಡ್, ಯರಗಟ್ಟಿಯಿಂದ ಸೌದತ್ತಿ ರೋಡ್ ಒಳಗಿರೋ ಮುನವಳ್ಳಿ ಊರಿಗೆ ಬಂದೀವಿ. ಇಲ್ಲಿ ಹೊಟ್ಟೆ ಹಸ್ತೈತಿ, ಸ್ವಲ್ಪ ನಾಷ್ಟ ಮಾಡೋನು. ನಾಷ್ಟ ಮಾಡ್ಕೊಂಡು ಮತ್ತೆ ಮುಂದೆ ಬಿಡೋನಿ. ಮೇಡಮ್ ಅವ್ರಿಗೆ ಈಗ ಹೊಟ್ಟೆ ಹಸ್ತದ, ಅಲ್ಲಿ ಊಟ ಮಾಡೋಣ ಅಂದ್ರೆ ಯರಗಟ್ಟಾಗ ಬ್ಯಾಡ ಅಂದಳು. ಇಲ್ಲಿ ಎಲ್ಲಿ ಊಟ ಮಾಡಕ್ಕೆ ಬಂದೇವು ಅಂದ್ರೆ ಉಡುಪಿ ಹೋಟೆಲ್ ಶ್ರೀಕೃಷ್ಣ. ಇಲ್ಲೇ ಐತೆ ನೋಡ್ರಿ, ಬಸ್ ಸ್ಟ್ಯಾಂಡ್ ಬಾಜುನೇ ಐತಿದೆ. ಚಲೋ ಚಲೋ ಚಲೋ. ಚಾವಿ ಅಲ್ಲೇ ಬಿಟ್ಟು ಬಂದೆ ನಾನು. ಇಲ್ಲಿ ಸುಸ್. ಓಕೆ ಮೇಡಮ್, ಏನು ತೊಗೋತೀರಿ? ಏನೇನೈತಿ ಕೇಳಿ ಕೇಸಿ ಆಮೇಲೆ ಹೇಳೋರು. ಅಲ್ಲಿ ಅಗಳೇ ಏನಾಯ್ತಂದ್ರೆ
ಇಡ್ಲಿ ವಡ ಪಲಾವ್ ತಗೋತಿ ಏನು ತಗೋ ಪಟ್ನ ಉಪ್ಪಿಟ್ಟು ಎಷ್ಟು ಒಂದು ಉಪ್ಪಿಟ್ಟು ಒಂದು ಇಡ್ಲಿ ವಡ ಉಪ್ಪಿಟ್ಟು ಇಟ್ಟೇ ಇರ್ತೈತಲ್ಲ ಹೊಟ್ಟೆ ತುಂಬಲ್ಲ ಅದು. ಓಯ್ ಉಪ್ಪಿಟ್ಟು ಇಷ್ಟೇ ಇರ್ತೈತೆ ಹೊಟ್ಟೆ ತುಂಬಲ್ಲ. ಓಕೆ ಓಕೆ ಲೆಟ್ಸ್ ಗೋ ಗೈಸ್, ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ. ಕೈ ತೊಳ್ಕೊಂಬರ್ತೀನಿ, ನೀವು ಕೈ ತೊಗೋತಿ. ಬೈಬೇಕು ನೋಡೋರು ಹೋಟೆಲ್ದವರು. ಅವನ ಅವನ ಕೈ ತೊಕ್ಕೊಳ್ದು ವಿಡಿಯೋ ಮಾಡ್ತಾನಲ್ಲ ಅನ್ಬೇಕು ನೋಡೋದು ಏಟೈತೆ ಉಪ್ಪಿಟ್ಟು ಹೊಟ್ಟೆ ತುಂಬತೈತೆ ಅನ್ನೋದು. ಇಷ್ಟು ಉಪ್ಪಿಟ್ಟು ಹೊಡೆ ತುಂಬತೈತಿ ಇದೆ. ನಮ್ಮ ಮನ್ಯಾಗ ತಾಟಗಟ್ಲೆ ಗಂಗಾಳಗಟ್ಲೆ ಹೊಡಿತೀವಿ ನಾವು. ನಮ್ಮ ನೋಡು ಇಡ್ಲಿ ವಡ. ಓಕೆ ಲೆಟ್ಸ್ ಗೋ ಗೈಸ್, ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ. ಈಗ ನಾಷ್ಟ ಮಾಡಿ ಮತ್ತೆ ಸಿಗ್ತೀವ್ರಿಗೆ. ಓಕೆ ಮುಂದೆ ಹೋಗೋಣ್ರಿ ನಾಷ್ಟ ಮಾಡಿಕೊಂಡು. ಇನ್ನೂ 100ರಿಂದ 140 ಕಿಲೋಮೀಟ್ರ್ ಐತಿ ಇನ್ನೂ ಇಲ್ಲಿಂದ. ಓಕೆ ಹೆಂಗೈತೆ ನೋಡೋಣ, ಟೇಸ್ಟ್ ನೋಡು. ಸಾಯ್ ಚಲೋ ಐತಿ. ಚಲೋ ಏನೋ ಇರ್ತೈತಿ ಉಪ್ಪಿಟ್ಟು, ಆದ್ರೆ ಹೊಟ್ಟೆ ತುಂಬಲ್ಲ. ಎಕ್ಸಿಟ್ ಹೊರಗೊಂದು ಎಕ್ಸಿಟ್ ಆದೀವಿ ಈಗ. ಇದು ಯಾವುದು ಹೈವೇ ಗೊತ್ತನ್ರಿ? ಇದು ಬಿಜಾಪುರ ಹುಬ್ಳಿ ಹೈವೇ. ಬಿಜಾಪುರ ಟು ಹುಬ್ಳಿ ಹೈವೇ. ಇಲ್ಲಿಂದ ಜಸ್ಟ್ 60 ಕಿಲೋಮೀಟ್ರ್ ಅಷ್ಟೇ ಐತಿ ನಮ್ಮ ಡೆಸ್ಟಿನೇಷನ್. ಇನ್ನು 1.5 ಗಂಟೆದಾಗ ರೀಚ್ ಆಗ್ತೀವಿ. ಓಕೆ ಲೆಟ್ಸ್ ಗೋ, ಸಿಗೋಣ ಬರ್ರಿ ಬಿಟ್ಟ. ಲೆಟ್ಸ್ ಗೋ. ಈ ಕಡೆ ಎಲ್ಲ ನೋಡ್ರಿ ಬರೀ ಹೆಸರು ಕಾಳು, ಹೆಸರುಕಾಯಿ ಹೆಸರು ಬೇಳೆ ತಿಂತಿರಲ್ಲ, ಸಿಟಿಯವ್ರಿಗೆ ಗೊತ್ತಿರಂಗಿಲ್ಲ. ಹೆಸರು ಬೇಳೆ ಗೊತ್ತಿರ್ತೈತಲ್ಲ, ಅದೇ ಇದರಿಂದನೇ ತಯಾರಾಗೋದು. ಹೆಸರು ಕಾಳು ಅದೇ ನೋಡೋದು ಎಲ್ಲ ಕಡೆ. ಎಲ್ಲಿ ನೋಡಿದ್ರು ಬರೀ ಹೆಸರು ಕಾಳೆ ಬಿದ್ದಿದ್ದಾರೆ ಈ ಕಡೆ ಎಲ್ಲ ಕಡೆ. ಮತ್ತು ಸ್ವಲ್ಪ ಆಲ್ಮೋಸ್ಟ್ ಈ ಕಡೆ ಮಳೆ ಭಾಳ ಕಮ್ಮಿ ಐತಿ. 1 ತಿಂಗಳಾಯ್ತು ಅಂತ ಮಳೆ ಆಯ್ತು. ಒಟ್ಟ ಮಳೆ ಇಲ್ಲಿ ಗಾಡಿ ಆದಷ್ಟು ಮಳೆ ಬರ್ಬೇಕು. ಈ ಗಾಡಿ ರೋಣ ಸೈಡ್ ಗದಗ ಡಿಸ್ಟಿಕ್ ಫುಲ್ ಮಳೆನೇ ಇಲ್ಲ. ಬೆಳಗಾವಿ ಸೈಡ್ ಮಳೆ ಬ್ಯಾಸರ ಮಾಡೈತಿ. ಈ ಗಾಡಿ ಮಳೆನೇ ಇಲ್ಲ. ಒಟ್ಟು ಮಳೆ ಭಾಳ ಕಮ್ಮಿ ಐತಿ. ಮಳೆ ಇಲ್ಲಾರಕ ಒಬ್ಬೊಬ್ಬ ಒಂದೊಂದು ಏನು ಮಾಡತ್ತಾರ, ಒಬ್ಬೊಬ್ರು ರೈತರು ತಾವು ಹಳ್ಳದಾಗ ನೀರು ನಿಂತಿರ್ತಾವಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ನಿಂತಿರ್ತಾವಲ್ಲ, ಅವ್ರ ನೀರು ಪಂಪ್ ಮಾಡಿ ಹೊಲಗಳಿಗೆ ಹಾಕಾಕತ್ತಾರ. ಈ ಕಡೆ ಒಂದು ಸ್ವಲ್ಪ ಮಳೆ ಆಗಬೇಕು ಇನ್ನು ಭಾಳ. ಎಲ್ಲ ಬೆಳೆ ಕಂಡಾಟಿ ಮಳೆ ಬಿತ್ತಿದಾರ, ಕರೆ ಮಳೆನೇ ಇಲ್ಲ. ಭಾಳ ಪ್ರಾಬ್ಲಮ್ ಆಗೈತಿ ನಮ್ಮ ಕಡೆ. ಬೆಳಗಾವಿ ಸೈಡ್ ಮಳೆ ಬ್ಯಾಸರ ಮಾಡೈತಿ. ಬಿಸಿಲ ನೋಡಿದ್ದಿಲ್ಲ ಗಾಡಿ ಬೆಳಗಾವದಾಗ. ಇಲ್ಲಿ ಅಂತೂ ಚುರು ಮೈ ಉರಿಯೋದೈತಿ ಅಂತ ಬಿಸಿಲಿ ಕಡೆ. ಏನು ಮಾಡ್ತೀರಿ? ರೋಣ ಎಂಟ್ರಿ ಇದು ರೋಣ. ಇಲ್ಲಿಂದ 20-25 ಕಿಲೋಮೀಟ್ರ್ ಹೋದ್ರೆ ಮುಗೀತು, ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಲೆಟ್ಸ್ ಗೋ ಗೈಸ್, ಬರ್ರಿ.
ಸರಿ ಇಲ್ಲ ಮಸ್ತ್ ಅದಾವ ಪೈನಾಪಲ್. ಭಾಳ ದಿನ ಆಯ್ತು ತಿಂದಿದೇ ಇಲ್ಲ. ಸಣ್ಣವ್ರಿದ್ದ ಭಾಳ ತಿಂತಿದ್ದೀವಿ. ಮತ್ತು ಜಾತ್ರೆಯಾಗ ಅದು ಭಾಳ ಓಕೆ ಲೆಟ್ಸ್ ಗೋ ಗೈಸ್, ಹೋಗೊಂಬರ್ರಿ. ನೋಡ್ರಿ ನಿಮ್ಗೆ ಗೊತ್ತಾಗ್ಬೋದು, ಇದು ವಿಮಾನ ಅಂತೂ ಅಲ್ಲ, ಏರೋಪ್ಲೇನ್ ಅಂತೂ ಅಲ್ಲ. ಆದರೆ ಏನು ಇವು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನನಗಂತೂ ಗೊತ್ತೈತಿ. ಓ ಮೈ ಗಾಡ್, ಇಷ್ಟು ದೊಡ್ಡದೈತಿ ನೋಡಿ. ಎಲ್ಲ ಏನು ಗೊತ್ತೇನ್ರಿ, ತೋರಿಸ್ಲಿ. ಅಲ್ಲೈತಿ ನೋಡಿ ಫ್ಯಾನ್, ವಿಂಡ್ ಪವರ್, ವಿಂಡ್ ಪವರ್, ವಿಂಡ್ ಪವರ್. ವಿಂಡ್ ಪವರ್ ಏನಂದ್ರೆ ಗಾಳಿಯಿಂದ ಕರೆಂಟ್ ಉತ್ಪಾದನೆ ಮಾಡೋದು. ಅಲ್ಲೆಲ್ಲ ಫ್ಯಾನ್ಗಳು ಅವು ತಿರುಗಿದ್ರೆ ಕರೆಂಟ್ ಉತ್ಪಾದನೆ ಆಗ್ತೈತಿ. ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಆ ಕರೆಂಟನ್ನು ಗೌರ್ಮೆಂಟ್ಗೆ ಮಾರ್ಕೋತಾರೆ. ಇದು ಒಂದು ದೊಡ್ಡ ಬಿಸ್ನೆಸ್. ಓಕೆ ಲೆಟ್ಸ್ ಗೋ. ಇನ್ನು 15 ಕಿಲೋಮೀಟ್ರ್ ಐತಿ. 15 ಅಲ್ಲ 12 ಕಿಲೋಮೀಟ್ರ್ ಐತಿ. ಬರೀ 12 ಕಿಲೋಮೀಟ್ರ್ ಹೋದ್ರೆ ನಮ್ಮ ಸುಕ್ಷೇತ್ರ ದೇವಿ ದೇವಸ್ಥಾನ ತೋರಿಸ್ತೀನಿ ನೋಡೋದು. ನೋಡಿದ್ರಲ್ಲ, ಅದು ಇಟಗಿ ಭೀಮಾಂಬಿಕಾ, ನಿಮ್ಗೆ ಗೊತ್ತಿರ್ಬೋದು. ಅದು ಭಾಳ ಫೇಮಸ್ ಐತಿ ಇಟಗಿ ಭೀಮಾಂಬಿಕಾ ದೇವರು. ಆ ಕಡೆ ಹೋಗೇ ಇಲ್ಲ ಒಂದು ಸರಿನೂ. ನೋಡೋಣ, ಹೊಳ್ಳಿ ಬರುವಾಗ ಟೈಮ್ ಸಿಕ್ತಂದ್ರೆ ಆ ಕಡೆನೂ ಹೋಗಿ ಬರ್ತೀವಿ. ಇಲ್ಲೇ ಭಾಳ ಲೇಟ್ ಆಗ್ತೈತೆ ಟೈಮ್, ಇದು ಭಾಳ ದೂರ ಐತಲ್ಲ. ಮೇನ್ ಬಂದಿರೋದ ಇದೇ ಕಾರಣಕ್ಕೆ. ಮತ್ತು ಆ ಕಡೆ ಹೋಗಿ ಅಲ್ಲಿ ಹೋಗಿ ಭಾಳ ದೂರ ಆಗ್ತೈತಿ. ಹೋದ ಸರಿ ಬಂದಾಗ ಏನು ಮಾಡಿದ್ದೀವಿ, ಇದೊಂದು ನಮ್ಮ ಮನೆ ದೇವರ, ಆಮೇಲೆ ಸೌದತ್ತಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದೆವು. ಭಾಳ ಲೇಟಾಗಿತ್ತು. ಸರಿ ನೋಡೋಣ, ಟೈಮ್ ಸಿಕ್ಕರೆ ಎಲ್ಲೆಲ್ಲಿ ಹೋಗೋದಾಕೈತಿ. ಟೈಮ್ ಇರಲಿಲ್ಲ ಅಂದರೆ ಎಲ್ಲೂ ಹೋಗೋದಾಗೋದಿಲ್ಲ, ಸೀದಾ ಮನೆಗೆ ಹೋಗ್ಬೇಕಾಗ್ತೈತಿ. ಬರ್ರಿ ಮುಂದೆ ಹೋಗೋಣ, ಲೆಟ್ಸ್ ಗೋ. ಗಜೇಂದ್ರಗಡ ಎಂಟ್ರಿ ಆದ್ವಿ ಊರಾಗ. ಇದು ಗಜೇಂದ್ರಗಡ ಊರ. ಅಲ್ಲಿ ಹಿಂದೆ ಐತಿ ಇನ್ನೊಂದು ಊರು ದೊಡ್ಡದೈತೆ. ಗಜೇಂದ್ರಗಡ ತಾಲೂಕು ಐತಿ. ಇಲ್ಲಿಂದ ಮುಂದೆ ಹೋಗ್ಬೇಕು. ಮತ್ತೆ ಕಿಲೋಮೀಟ್ರ್ ಐತಿ. ಇದು ರೋಡ್ ಸ್ವಲ್ಪ ಕಚ್ಚಾ ಐತಿ, ಹೋಗಬೇಕು. ಫುಲ್ ಗುಡ್ಡದಾಗ ಐತಿ. ಅದು ನಮ್ಮ ಮನೆ ದೇವರು ಕಾಲಕಾಲೇಶ್ವರ ಅಂತ. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು. ಬರೀಗೆ ಹೋಗೋನು, ಗುಡ್ಡ ಹತ್ತೊಂದು ಅಲ್ಲಿ ಕಾಣಿಸ್ತೈತಿ ನೋಡ್ರಿ, ಅದ ಗುಡಿ ಮ್ಯಾಕ್, ಗುಡ್ಡದ ಮ್ಯಾಕ್. ಓ ಮೈ ಗಾಡ್, ಫೈನಲ್ ಆಗಿ ಬಂದು ಮುಟ್ಟಿದೀವಿ ರೀ. ಅಂತೂ ಇಂತೂ ಬಂದು ನಮ್ಮ ಮನೆ ದೇವರಿಗೆ ರೀಚ್ ಆದ್ವಿ. ಕಾಲಕಾಲೇಶ್ವರಕ್ಕೆ, ಗಜೇಂದ್ರಗಡ ತಾಲೂಕು, ಗದಗ ಡಿಸ್ಟಿಕ್. ಇಲ್ಲೈತೆ ನೋಡ್ರಿ. ಎಲ್ಲೈತೆ ಅಂದ್ರೆ ಗುಡಿ